ನಿಮ್ಮ ಡೇಟ್ ಆಫ್ ಬರ್ತ್ ಸೆಪ್ಟೆಂಬರ್ 14ರಿಂದ ಅಕ್ಟೋಬರ್ 13ವರೆಗೂ ಇದ್ದರೆ ನೀವೇನು ಮಾಡ್ತೀರಾ ಅಂದರೆ, ಒಂದು ವೆಂಕಟೇಶ್ವರ ಸ್ವಾಮಿ ಫೋಟೋ ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದು ಪದ್ಮಾವತಿ ಅಮ್ಮನವ್ರ ಫೋಟೋ ಡೌನ್ಲೋಡ್ ಮಾಡ್ಕೊಳ್ಳಿ, ಕೊಲ್ಲಾಪುರ ಮಹಾಲಕ್ಷ್ಮಿ ಅವರ ಅಮ್ಮನವ್ರ ಫೋಟೋ ಡೌನ್ಲೋಡ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ವೆಂಕಟೇಶ್ವರ, ಬಲಗಡೆಗೆ ಪದ್ಮಾವತಿ, ಎಡಗಡೆಗೆ ವೆಂಕಟೇಶ್ವರ, ಕೊಲ್ಲಾಪುರ ಮಹಾಲಕ್ಷ್ಮಿ. ಈ ಫೋಟೋನ ಒಂದು ಗೋಲ್ಡ್ ಕಲರ್ ಫ್ರೇಮ್ ಹಾಕಿ ಮನೇಲಿಡಿ, ಕೊಲ್ಯಾಜ್ ಮಾಡಿ. ಪ್ರತಿನಿತ್ಯ ಒಂದು ತುಳಸಿ ಇಡಿ, ಒಂದು ದಿನ ಬೆಣ್ಣೆ, ಒಂದು ದಿನ ಹಾಲು, ಒಂದು ದಿನ ನಾಟಿ ಸಕ್ಕರೆ ಅಂತೀವಲ್ಲ ಅದು, ಒಂದು ದಿನ ಗೋಡಂಬಿ, ಇದು ನೈವೇದ್ಯಕ್ಕಿಡಿ. ಈ ಎರಡು ಮಹಾಮಂತ್ರ ನೀವು ಜಪ ಮಾಡೋದಕ್ಕೆ ಪ್ರಾರಂಭಿಸ್ಬಿಟ್ರೆ, ಪ್ರತಿನಿತ್ಯ ಮನೆಯಿಂದ ಈಚೆ ಹೊರಡುವಾಗ ಓಂ ಋಷಿಕೇಶಾಯ ನಮಃ, ಓಂ ಉಪೇಂದ್ರಾಯ ನಮಃ, ಈ 2 ಮಂತ್ರನ ಮಿನಿಮಮ್ 9 ಸತಿ ಹೇಳ್ಬಿಟ್ಟು ಮನೆಯಿಂದ ಈಚೆ ಹೊರಡಿ. ಟೈಮ್ ಇತ್ತಂದ್ರೆ 108 ಸತಿ ಹೇಳ್ಬಿಟ್ಟು ಹೊರಡಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ಪ್ರತಿನಿತ್ಯ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಸಿಗುತ್ತೆ. 365 ಡೇಸ್ ಲೈಫ್ ಟೈಮ್ಗೆ ನೀವು ಲಕ್ಕಿ ಪರ್ಸನಾಲಿಟಿ ಆಗ್ಬಿಡ್ತೀರ. ಅಂಥ ಪವರ್ಫುಲ್ ಆದಂಥ ಮಂತ್ರ ಓಂ ಋಷಿಕೇಶಾಯ ನಮಃ, ಓಂ ಉಪೇಂದ್ರಾಯ ನಮಃ. ಇದನ್ನು ಹೇಳ್ಕೊಳ್ತಾ ನಿಮಗೆ ಮನಪಾಠ ಆಗಿ ವಾಕಿಂಗ್ ಮಾಡ್ತಿದ್ರು ಓಂ ಋಷಿಕೇಶಾಯ ನಮಃ, ಉಪೇಂದ್ರಾಯ ನಮಃ. ಎಲ್ಲೋ ವೆಯ್ಟ್ ಮಾಡ್ತಿದ್ದೀರಾ ಅಪಾಯಿಂಟ್ಮೆಂಟ್ಗೆ, ಓಂ ಋಷಿಕೇಶಾಯ ನಮಃ, ಓಂ ಉಪೇಂದ್ರಾಯ ನಮಃ. ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೀರಾ, ಓಂ ಋಷಿಕೇಶಾಯ ನಮಃ, ಓಂ ಉಪೇಂದ್ರಾಯ ನಮಃ. ಈ ಮಂತ್ರನ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ. ನಿಮ್ದು 10 ಸಮಸ್ಯೆ ಅಲ್ಲ, 100 ಸಮಸ್ಯೆ ಇದ್ರು ಸರ್, ಇದು ಎಜುಕೇಷನು, ಕೆರಿಯರು, ಫಿನಾನ್ಸು, ಮ್ಯಾರೇಜು, ಯಾವುದೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಹೆಲ್ತ್ ಇಶ್ಯೂಸು, ಫಿನಾನ್ಷಿಯಲ್ ಪ್ರಾಬ್ಲಮ್, ರಿಲೇಷನ್ಶಿಪ್ ಪ್ರಾಬ್ಲಮ್, ಯಾವುದಿದು ಸರಿ ಹತ್ರಕ್ಕೆ ಬರಲ್ಲ ನಿಮಗೆ, ಅಷ್ಟು ಚೆನ್ನಾಗಿರ್ತೀರಿ.